ಆತುರ ಅವಕಾಶಗಳನ್ನು ಕಸಿದುಕೊಳ್ಳುತ್ತದೆ, ತಾಳ್ಮೆ ಯಶಸ್ಸು ತಂದುಕೊಡುತ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಕುಂಭರಾಶಿಯವರಿಗೆ ಈ ಶನಿಯ ವಕ್ರಿತ್ವ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರಲಿದೆ, ಈ ಶನಿಯ ವಕ್ರಿ ಸಂಚಾರ ಯಾವ ರೀತಿಯಾದಂಥ ಒಂದು ಲಾಭಗಳು ತಂದುಕೊಡಲಿದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟಗಳನ್ನು ತಂದುಕೊಡಲಿದೆ ಅಂದ್ಕೊಂಡು ಒಂದೊಂದಾಗಿ ಹೇಳ್ತೇನೆ. ಈ ಶನಿಯ ವಕ್ರ ಸಂಚಾರ ಈ ಕುಂಭರಾಶಿಯವರಿಗೆ ಜನ್ಮ ಶನಿಯಾಗಿ ಮಾರ್ಪಾಡಾಗುವಂಥದ್ದಾಗ್ತದೆ. ಅದೇ ರೀತಿ ಬೇರೆ ಬೇರೆ ರಾಶಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಪರಿಣಾಮ ಬೀರ್ತಾ ಹೋಗಿದೆ ಯಾವುದು ಶನಿಗ್ರಹ. ಹಾಗಾಗಿ ಈ ಕುಂಭರಾಶಿಯವರಿಗೆ ಜನ್ಮ ಶನಿಯಾಗಿ ಮಾರ್ಪಾಡು ಹೊಂದಿರುವಂಥದ್ದಾಗ್ತದೆ ಈ ವಕ್ರಿ ಸಂಚಾರದಲ್ಲಿ. ಈ ಶನಿಯ ವಕ್ರಿ ಸಂಚಾರ ಏನಿದೆ ಈ ಕುಂಭರಾಶಿಯವರ ಮೇಲೆ ಜನ್ಮ ಶನಿಯಾಗಿ ಮಾರ್ಪಾಡಾಗುವಂಥದ್ದು. ಈ ಜನ್ಮ ಶನಿ ಎಂದರೆ ಏನು? ನಿಮ್ಮ ಜನ್ಮರಾಶಿಯಲ್ಲೇ ಶನಿ ಮಹಾರಾಜ ಸಂಚರಿಸುವ ಅವಧಿ ಅಂದ್ಕೊಂಡು ಅರ್ಥ. ಅದು ಚಂದ್ರ ರಾಶಿಯಲ್ಲಿ. ಇದರಿಂದ ನಿಮಗೆ ಯಾವ ರೀತಿಯಾದಂಥ ಒಂದು ಬದಲಾವಣೆ ಬರಬಹುದು ಅಥವಾ ಯಾವ ರೀತಿಯಾದಂಥ ಒಂದು ಪರಿಣಾಮಗಳು ಬರಬಹುದು ಅಂತಂದರೆ, ಶನಿ ಚಂದ್ರನ ಮೇಲೆ ಸಂಚರಿಸಿದಾಗ ಜೀವನದಲ್ಲಿ ಪ್ರಬುದ್ಧತೆ, ಜವಾಬ್ದಾರಿ ಮತ್ತು ಕರ್ಮಫಲದ ಅನುಭವ ಹೆಚ್ಚಾಗ್ತಾ ಇರುವಂಥದ್ದಾಗ್ತದೆ. ಹಾಗಾದರೆ ಜನ್ಮ ಶನಿಯ ಪರಿಣಾಮಗಳೇನು ಅಥವಾ ಪರಿಹಾರಗಳೇನು? ಈ ಮೊದಲು ಕುಂಭರಾಶಿಯವರು ಈ ಸಾಡೆ ಸಾತಿ ಅಂದ್ಕೊಂಡ್ಬಿಟ್ಟು ಎಷ್ಟೊಂದೆಲ್ಲ ಕಳ್ಕೊಂಡಿದ್ರಿ, ಎಷ್ಟೊಂದೆಲ್ಲ ಪಡ್ಕೊಂಡು ಕಳ್ಕೊಂಡಿದ್ರಿ. ಈ ರೀತಿಯಾದಂಥ ಕೆಲವೊಂದಿಷ್ಟು ಒತ್ತಡಗಳು, ಕಷ್ಟಗಳು, ನಷ್ಟಗಳು ಅಥವಾ ಕೌಟುಂಬಿಕ ಆಗಿರ್ಬೋದು, ದಾಂಪತ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಯಾವ್ಯಾವ ರೀತಿಯಾದಂಥ ಅನುಭವಗಳಾಗಬೇಕೋ ಅದು ಕುಂಭರಾಶಿಯವರಿಗೆ ಈ ಮೊದಲೇ ಆಗೋಗಿದೆ. ಆದರೆ ಈ ವಕ್ರತ್ವ ಇನ್ನೂ 136 ದಿನ ಮತ್ತೆ ಬಂದಿರುವಂಥದ್ದು, ಮತ್ತೆ ಮರುಕಳಿಸಿರುವಂಥದ್ದು. ಇದರಿಂದ ನಿಮಗೆ ಏನು ಲಾಭ ಇದೆಯಾ ಅಥವಾ ಇದರಿಂದ ಏನು ನಷ್ಟ ಇದೆಯಾ ಅಥವಾ ನೀವು ಇದರಿಂದ ಕಳ್ಕೊಳ್ಳುವಂಥದ್ದೇನು ಅಂದ್ಕೊಂಡು ನೋಡೋದಿದ್ರೆ, ಒಂದು ಸ್ವಲ್ಪ ಪರಿಣಾಮಗಳಲ್ಲಿ ಮೊದಲನೇದಾಗಿ ಒಂದು ಸ್ವಲ್ಪ ಮಾನಸಿಕ ಒತ್ತಡ ಮತ್ತು ಚಿಂತೆ ಜಾಸ್ತಿ ಆಗುವಂಥದ್ದಾಗ್ತದೆ. ಈಗ ಆಲ್ರೆಡಿ ನೀವು ಸಾಡೆ ಸಾತಿಯಲ್ಲೇ ಇದ್ರಿ, ಇದರಿಂದ ನಿಮಗೆ ಮಾನಸಿಕ ಒತ್ತಡಗಳು ಪ್ರತಿದಿನ ಇರುವಂಥದ್ದೇ. ಅದು ಚಿಂತೆಗಳು ಕೆಲವೊಂದಿಷ್ಟು ಕಾರಣ ಇಲ್ಲದೆ ಇದ್ದರೂ ಕೂಡ ನಿಮ್ಮ ಮನಸ್ಸಲ್ಲಿ ಚಿಂತೆ ಹುಟ್ಕೊಳ್ತಾ ಇರ್ತದೆ. ನೀವೆಲ್ಲೋ ಒಂದು ಕಡೆಗೆ ಏಕಾಂತದಲ್ಲಿ ಕೂತು ಯೋಚನೆ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಚಿಂತೆಯಾಗಿರಲಿ ಅಥವಾ ನೋವಾಗಿ ಇರೋದೇ ಇಲ್ಲ ಅಲ್ಲಿ. ಅದು ಸುಮ್ಮನೆ ನಿಮ್ಮಲ್ಲಿ ನಿಮ್ಗೆ ಹುಟ್ಕೊಳ್ತಾ ಇರುವಂಥದ್ದಾಗ್ತದೆ. ಇನ್ನು ಯಾವುದೇ ಕೆಲಸ ಕಾರ್ಯಕ್ಕೂ ನೀವು ಹೋದರೂ ಕೂಡ ಅಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ. ವಿಳಂಬ ಅಂತಂದರೆ ತುಂಬ ಡಿಲೇನೇ ಆಗ್ತದೆ. ಇವತ್ತಾಗಬೇಕಾಗಿರೋದು 1 ತಿಂಗಳು ಮುಂದೆ ಹೋಗುವಂಥದ್ದು, 1 ವರ್ಷ ಮುಂದೆ ಹೋಗುವಂಥದ್ದು. ಈ ರೀತಿಯಾದಂಥ ಹಲವಾರು ತೊಂದರೆಗಳು ಈ ಜನ್ಮ ಶನಿಯಿಂದ ಬರ್ತದೆ. ಯಾವಾಗ ಕೇಳಿದರೆ ಈ ಶನಿಯ ವಕ್ರಿ ಸಂಚಾರ ಶುರುವಾದಾಗ. ಈಗಾಗಲೇ ಇವತ್ತಿನಿಂದ ಶುರುವಾಗಿರುವಂಥದ್ದು 136 ದಿನಗಳ ಕಾಲ ಈ ವಕ್ರ ಸಂಚಾರ ಶನಿ ಮಹಾರಾಜ ಮುಂದುವರಿಸ್ಕೊಂಡು ಹೋಗ್ತಾನೆ. ಇದರಿಂದ ನಿಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗುವಂಥದ್ದಾಗ್ತದೆ. ಅದು ಕುಟುಂಬದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಅಥವಾ ನೀವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ಆಗಿರ್ಬೋದು, ನೀವು ರಾಜಕಾರಣಿಗಳಾಗಿದ್ದರೆ ನಿಮಗೆ ಇದ್ದೇ ಇರ್ತದೆ ಇಂಥ ಜವಾಬ್ದಾರಿಗಳು. ಇನ್ನು ನಿಮ್ಮ ವೈಯಕ್ತಿಕವಾಗಿ ಬಂದರೆ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಬಹಳ ಜವಾಬ್ದಾರಿ ಬರ್ಬೋದು. ಇನ್ನೊಂದು ಪ್ರೆಷರ್ ತುಂಬ ಜಾಸ್ತಿ ಆಗಬಹುದು. ಇಲ್ಲ ಅಂತಂದರೆ ನಿಮ್ಮ ಕೆಲಸ ಎಷ್ಟೇ ನೀವು ಮಾಡಿದರೂ ಕೂಡ ಅದಕ್ಕೊಂದು ಅಪ್ರಿಷಿಯೇಷನು ಅಂದ್ಕೊಂಡೇ ಗೊತ್ತಾಗೋದಿಲ್ಲ ನಿಮಗೆ. ಒಂಥರ ಎಲೆ ಮರ ಕಾಯಿ ಥರ ನೀವು ಕೆಲಸ ಮಾಡ್ತಾ ಇರಬೇಕಾಗ್ತದೆ. ಆದರೆ ಇದಕ್ಕೆಲ್ಲ ಬಂದುಬಿಟ್ಟು ನೀವು ಲಾಸ್ ಅಂದ್ಕೊಂಡು ತಿಳ್ಕೊಂಡ್ರೆ ಅದು ತಪ್ಪಾಗ್ತದೆ. ನಿಮ್ಮ ಕೆಲಸದಲ್ಲಿ ವಿಳಂಬ ಅಂತಂದೆ, ಹಾಗೆ ವಿಳಂಬ ಆದರೂ ಕೂಡ ನಿಮಗೆ ಅದು ನಿಧಾನವಾಗಿ ಶಾಶ್ವತವಾದಂಥ ಪರಿಹಾರ ತಂದು ಕೊಡ್ತದೆ ಮತ್ತು ಶಾಶ್ವತವಾದಂಥ ಒಂದು ಯಶಸ್ಸನ್ನು ತಂದುಕೊಡ್ತದೆ ಈ ಜನ್ಮ ಶನಿ ಹೇಳುವಂಥದ್ದು. ಆದರೆ ಸದ್ಯದಲ್ಲಿ ಅದನ್ನು ನಮ್ಮೊಳಗೆ ನಾವು ತಗೊಂಡು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ಒಂದು ಸ್ವಲ್ಪ ನಿಮಗೆ ಹಿಂಸೆ ಆಗಲಿಕ್ಕೆ ಶುರುವಾಗ್ತದೆ. ಈ ಹಿಂಸೆ, ಈ ನೋವನ್ನು ಮೆಟ್ಟಿ ನಿಂತ್ಕೊಂಡವರೇ ಮುಂದೆ ಒಂದಿನ ಬಲಿಷ್ಠವಾದಂಥ ವ್ಯಕ್ತಿ ಆಗ್ತಾನೆ. ಈ ಶನಿಯೂ ಕೂಡ ನಿಮಗೆ ಬಲಿಷ್ಠವಾದಂಥ ವ್ಯಕ್ತಿಯನ್ನಾಗಿ ರೂಪಣೆ ಮಾಡ್ತದೆ. ಬಂಧು ಮಿತ್ರರೊಡನೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು ಅಥವಾ ದೂರವಾಗುವಂಥ ಸಮಯಗಳು ಕೂಡ ನಿಮಗೆ ಬರಬಹುದು. ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ನಷ್ಟದ ಬಗ್ಗೆ ಮಾತ್ರ. ಈ ಮುಂದಿನ ಭಾಗದಲ್ಲಿ ನಿಮ್ಮ ಒಳ್ಳೆಯ ಕೆಲವೊಂದಿಷ್ಟು ಪರಿಣಾಮಗಳ ಬಗ್ಗೆ ಕೂಡ ನಾನು ಹೇಳ್ತೇನೆ. ಕೆಲವೊಂದಿಷ್ಟು ಒಳ್ಳೆಯ ಪರಿಣಾಮಗಳು ಕೂಡ ಇದೆ, ಶುಭ ಫಲಗಳು ಕೂಡ ಇದೆ. ನೀವು ಹೆದರೋಕೆ ಹೋಗಬೇಡಿ. ಹಾಗಾದರೆ ಈ ಬಂಧು ಮಿತ್ರರೊಡನೆ ನಿಮಗೆ ಹುಟ್ಟುಕೊಂಡಿರುವಂಥ ಭಿನ್ನಾಭಿಪ್ರಾಯಗಳು ದೂರವಾಗುವ ಸಮಯ ಕೂಡ ಬರ್ತದೆ. ಅದು ಯಾವಾಗ ಕೇಳಿದರೆ, ನಿಮ್ಮ ಕರ್ಮಗಳು ಉತ್ತಮವಾಗಿದ್ದಲ್ಲಿ ಆ ಭಿನ್ನಾಭಿಪ್ರಾಯಗಳು ಒಂದೊಮ್ಮೆ ಇದ್ದಿದ್ದೇ ಹೌದಾದರೆ ಅದು ದೂರ ಆಗ್ತದೆ. ನಿಮ್ಮ ಕರ್ಮಗಳು ಸರಿಯಾಗಿಲ್ಲ ಅಂತಂದಾಗ ಇಂತಹ ಭಿನ್ನಾಭಿಪ್ರಾಯಗಳು ಈಗ ಹುಟ್ಟುಕೊಳ್ಳುವಂಥದ್ದಾಗ್ತದೆ. ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ನೀವು ಜಾಸ್ತಿ ಕಾಳಜಿ ತಗೋಬೇಕಾಗ್ತದೆ.
ಒಂದು ಆ್ಯಸಿಡಿಟಿ ಪ್ರಾಬ್ಲಮ್ ಆಗಬಹುದು, ಇಲ್ಲ ಅಂತಂದರೆ ಮೆಂಟಲಿ ಸ್ಟ್ರೆಸ್ ಆಗಬಹುದು, ಇಲ್ಲ ಡಿಪ್ರೆಷನ್ ಥರ ನಿಮ್ಗೆ ಫೀಲ್ ಆಗಬಹುದು, ಆ್ಯಂಗ್ಸೈಟಿ ಅಂತ ಫೀಲಿಂಗ್ ಕೂಡ ನಿಮಗೆ ಶುರು ಆಗಬಹುದು. ಹಾಗಾಗಿ ಟೈಮ್ ಟು ಟೈಮ್ ನೀವು ಆಹಾರ ಸೇವನೆ ಮಾಡಿ, ಪ್ರಾಣಾಯಾಮ, ಯೋಗಾಸನ, ವ್ಯಾಯಾಮಗಳಂಥದ್ದು ಮಾಡ್ತಾ ಇದ್ದರೆ ಇದಕ್ಕೆಲ್ಲ ನೀವು ಒಂದು ಕಡಿವಾಣ ಹಾಕಬಹುದು. ಇನ್ನು ಈ ಜನ್ಮ ಶನಿಯ ಸಂದರ್ಭದಲ್ಲಿ ಖಂಡಿತವಾಗಲೂ ಕೂಡ ಈ ಶನಿಯ ವಕ್ರಿ ಸಂಚಾರ ಶುರುವಾದಾಗ ಆರ್ಥಿಕವಾಗಿ ತುಂಬ ಕುಸಿತ ಕಾಣ್ತದೆ. ಇದಕ್ಕೆ ತಾವೇನು ಮಾಡಬೇಕು ಪರಿಹಾರ ಅಂತಂದರೆ, ನಿಮ್ಮ ಖರ್ಚು ನಿಯಂತ್ರಣ ಮಾಡಿದ್ದೇ ಹೌದಾದರೆ ಖಂಡಿತವಾಗಲೂ ಕೂಡ ಇದರಿಂದ ತಾವು ಹೊರಗಡೆ ಬರಬಹುದು. ಇದಕ್ಕೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳು ಕೊಡ್ತೇನೆ. ನೀವು ನಿಮ್ಮ ಮೊಬೈಲಲ್ಲಿ ಒಂದು ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ ಆನ್ ಮಾಡಿದೆ ಅಂತಂದರೆ ಅದರಲ್ಲಿ ನೋಡಿದ್ದೆಲ್ಲ ನಿಮ್ಗೆ ಬೇಕು ಅನಿಸ್ತದೆ. ಅಥವಾ ಒಂದು ಮಾರ್ಕೆಟಿಗೆ ಹೋದಾಗ ಎಲ್ಲೆಲ್ಲ ಡಿಸ್ಪ್ಲೇ ಹಾಕಿರ್ತಾರೋ, ಒಂದು ಚಂದವಾಗಿರುವಂಥ ಡ್ರೆಸ್ ಆಗಿರ್ಬೋದು, ಕೆಲವೊಂದಿಷ್ಟು ಮನೆಗೆ ಬೇಕಾಗಿರುವಂಥ ಥಿಂಗ್ಸ್ಗಳಾಗಿರ್ಬೋದು, ಅಲ್ಲಿ ಅದು ಚಂದ ಕಾಣ್ತದೆ, ಅದು ನಿಮ್ಮ ಮನೆಗೆ ಬೇಕೋ ಬೇಡೋ ಅದು ಗೊತ್ತಿರೋದಿಲ್ಲ, ಬಟ್ ನಿಮ್ಗೆ ಅದು ಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಇಂತಹ ಕೆಲವೊಂದಿಷ್ಟು ಅನ್ವಾಂಟೆಡ್, ಬೇಡದೇ ಇರುವಂಥ ಖರ್ಚುಗಳು ಜಾಸ್ತಿ ಆಗ್ತದೆ. ಅದಕ್ಕೆಲ್ಲ ನೀವು ಕಡಿವಾಣ ಹಾಕಬೇಕಾಗ್ತದೆ. ಇನ್ನು ವಿಶೇಷವಾಗಿ ಈ ಪರಿಣಾಮಗಳಲ್ಲಿ ಜೀವನದ ಬಗ್ಗೆ ಗಂಭೀರತೆ ಜಾಸ್ತಿ ಆಗುವಂಥದ್ದು, ಮತ್ತೆ ನಿಮ್ಮ ಆತ್ಮಾವಲೋಕನ ನೀವೇ ಮಾಡಿಕೊಳ್ಳುವಂಥದ್ದಾಗ್ತದೆ. ಈ ಸಂದರ್ಭದಲ್ಲಿ ಶನಿ ನಿಮ್ಮ ಜಾತಕದಲ್ಲಿ, ನಿಮ್ಮ ಮೂಲ ಜಾತಕದಲ್ಲಿ ಬಲಿಷ್ಠವಾಗಿದ್ದಾಗ ಇಂತಹ ತೊಂದರೆಗಳು ನಿಮಗೆ ಖಂಡಿತವಾಗಲೂ ಕೂಡ ಬರೋದಿಲ್ಲ. ಹಾಗಾಗಿ ಶನಿಯ ಪ್ಲೇಸ್ಮೆಂಟ್ ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಒಂದು ಸ್ವಲ್ಪ ಏರುಪೇರಾಗಿದ್ದರೆ, ಆ ಪ್ಲೇಸ್ಮೆಂಟ್ ಬೇರೆ ಆಗಿದ್ದರೆ ಕೆಲವೊಂದಿಷ್ಟು ಸಮಸ್ಯೆಗಳು ಈ ಜನ್ಮ ಶನಿ ಇದ್ದಾಗ ಬರ್ತದೆ. ಹಾಗಾದರೆ ನೀವು ಒಂದು ನನ್ನ ಹತ್ರ ಮಾತು ಕೇಳಬಹುದು, ನಾನು ತುಂಬ ಜನರಿಗೆ ಸಹಾಯ ಮಾಡಿದ್ದೀನಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ, ಯಾರಿಗೂ ಮೋಸ ಮಾಡಲಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಆದರೂ ಕೂಡ ನನಗೆ ಏಳ್ಗೆ ಇಲ್ಲ ಅಂದ್ಕೊಂಡು ಹೇಳಿದವರು ಇಲ್ಲಿ ಬರ್ತಕ್ಕಂಥ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿ ಖಂಡಿತವಾಗಲೂ ಕೂಡ ಇದಕ್ಕೊಂದು ಪರಿಹಾರ ಅಥವಾ ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂದ್ಕೊಂಡು ನಾವು ಅದನ್ನು ತಿಳಿದು ನಿಮಗೆ ಹೇಳಬಹುದು. ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ಮಾಡ್ಕೋಬಹುದು. ಪರಿಹಾರ ಅಂದ ಕೂಡಲೇ ದುಡ್ಡು ಖರ್ಚು ಮಾಡಬೇಕು ಅದೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ. ಮನೆಯಲ್ಲೇ ಮಾಡಬೇಕಾದಂಥ ಕೆಲವೊಂದಿಷ್ಟು ಪರಿಹಾರಗಳು ಕೂಡ ಇರ್ತದೆ, ಅದನ್ನು ನೀವು ಮಾಡ್ಕೋಬಹುದು. ಇನ್ನು ಜೀವನದ ಬಗ್ಗೆ ಗಂಭೀರತೆ ಅಂತಂದೆ ನಾನು. ಕೆಲವೊಂದಿಷ್ಟು ಟೈಮಲ್ಲಿ ಕುಂಭರಾಶಿಯವರಿಗೆ ಏನಾಗ್ತದೆ ಕೇಳಿದ್ರೆ, ನಿಮಗೆ ಅನಿಸ್ತದೆ ನಾನು ತುಂಬ ಗಂಭೀರವಾಗಿದ್ದೀನಿ, ನಾನು ತುಂಬ ಸ್ಟ್ರಿಕ್ಟ್ ಆಗಿದ್ದೀನಿ ಅಂದ್ಕೊಂಡು. ಎಲ್ಲೋ ಒಂದು ಕಡೆಗೆ ಸಮ್ ಟೈಮ್ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮೆಚುರಿಟಿ ಲೆವೆಲ್ ತುಂಬ ಕಮ್ಮಿ ಅಂದ್ಕೊಂಡು ಅನಿಸ್ಬಿಡುತ್ತೆ ನಿಮಗೆ, ಅಥವಾ ತುಂಬ ಹಾಸ್ಯಾಸ್ಪದವಾಗಿ ಇರ್ತೀರ ಕೆಲವೊಂದಿಷ್ಟು ವ್ಯಕ್ತಿಗಳ ಹತ್ರ. ಆವಾಗ ನೀವು ಕೆಲವೊಂದಿಷ್ಟು ಕಳ್ಕೊಳ್ಳುವಂಥದ್ದು ಬರ್ತದೆ. ಅದು ಎಲ್ಲೋ ಒಂದು ಕಡೆ ನಿಮ್ಮ ಗೌರವನೂ ಆಗಿರ್ಬೋದು, ಅದು ಎಲ್ಲೋ ಒಂದು ಕಡೆಗೆ ನಿಮ್ಮ ದುಡ್ಡು ಆಗಿರ್ಬೋದು. ಕೆಲವೊಂದಿಷ್ಟು ಟೈಮಲ್ಲಿ ನಾವು ಕಾಮಿಡಿ ಆಗಿಬಿಟ್ರೆ ಕೆಲವೊಬ್ಬರಿಗೆ ಅದು ಒಳ್ಳೆ ಆಹಾರ ಆಗಿಬಿಡ್ತದೆ. ಹಾಗಾಗಿ ಜೀವನದ ಬಗ್ಗೆ ಗಂಭೀರತೆ ಬಗ್ಗೆ ನಿಮಗೆ ತಿಳ್ಕೊಳ್ಳೋದಿದ್ರೆ ನೀವು ಖಂಡಿತವಾಗಲೂ ಕೂಡ ಬೇರೆಯವ್ರ ಹತ್ರ ಬೆರೀಬೇಕಾದ್ರೆ ತಾನು ಹೇಗಿರ್ತೀನಿ ಹೇಳುವಂಥದ್ದು ತಾವು ನೋಡ್ಕೋಬೇಕಾಗ್ತದೆ. ಇನ್ನು ಆತ್ಮಾವಲೋಕನ ಜಾಸ್ತಿ ಆಗುವಂಥದ್ದು, ಹಿಂದಿನ ಎಲ್ಲ ಕರ್ಮಫಲಗಳೆಲ್ಲ ಬಂದುಬಿಟ್ಟು ನಿಮ್ಗೆ ರೀಕಾಲ್ ಆಗುವಂಥದ್ದು ಆಗ್ತದೆ ಕುಂಭರಾಶಿಯವರಿಗೆ. ಯಾಕೆ ಹಿಂಗಾಗಿತ್ತು, ಯಾಕೆ ಹಿಂಗಾಯಿತು, ಯಾಕೆ ನಾನು ಅದೆಲ್ಲ ಕಳ್ಕೊಂಡೆ. ಕೆಲವೊಂದಿಷ್ಟು ಲವ್ ಬ್ರೇಕಪ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಜನರದ್ದು ಡಿವೋರ್ಸ್ಗಳಾಗಿರ್ಬೋದು, ದಾಂಪತ್ಯ ಜೀವನ ಕುಸಿದೋಗಿರ್ಬೋದು, ಅಥವಾ ಗಂಡ ಹೆಂಡತಿಯಲ್ಲಿ ಜಗಳ ತಾರಕಕ್ಕೇರಿರ್ಬೋದು, ಅಥವಾ ಆಫೀಸ್ಗಳಲ್ಲಿ ಜಗಳಗಳಾಗುವಂಥದ್ದು, ಇಂಥವೆಲ್ಲ ತುಂಬ ಆಗಿದ್ದಾವೆ. ಹಾಗಾಗಿ ಈಗ ಅದಕ್ಕೆಲ್ಲ ಒಂದು ಆತ್ಮಾವಲೋಕನ ಮಾಡುವಂತಹ ಅವಕಾಶನೂ ಕೂಡ ಈ ಶನಿ ಮಹಾರಾಜ ಕೊಡುವಂಥವನಾಗ್ತಾನೆ. ಹಾಗಾದರೆ ಇಲ್ಲಿ ಮುಂದೆ ನೋಡೋದಿದ್ರೆ ಈ ಜನ್ಮ ಶನಿ, ಈ ಶನಿಯ ವಕ್ರಿತ್ವ ಏನಿದೆಯಲ್ಲ ಅದರಿಂದ ಹುಟ್ಕೊಂಡಿರುವಂಥ ಈ ಜನ್ಮ ಶನಿಯಲ್ಲಿ ಶುಭ ಫಲಗಳೇನಿದೆ ಅದರಲ್ಲಿ ಒಂದು ವಿಚಾರ ತಾವು ತಿಳ್ಕೋಬೇಕು. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿ ಗ್ರಹ ಬಲವಾಗಿದ್ದರೆ ಮತ್ತು ಇನ್ನುಳಿದ ಗ್ರಹಗಳ ಒಂದು ಬೆಂಬಲ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದರೆ ಏನು ತೊಂದರೆನೂ ಕೂಡ ಆಗೋದಿಲ್ಲ. ಖಂಡಿತವಾಗಲೂ ಹೆದರಕ್ಕೆ ಹೋಗಬೇಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಬಲವಾಗಿದ್ದರೆ ಮತ್ತು ಇತರ ಗ್ರಹಗಳಿದೆಯಲ್ವ, ಶುಕ್ರ ಇರ್ಬೋದು, ಗುರು ಗ್ರಹ ಇರ್ಬೋದು, ಬುಧ ಇರ್ಬೋದು, ಬೇರೆ ಬೇರೆ ಗ್ರಹಗಳ ಒಂದು ಬೆಂಬಲ ಅತಿ ಉತ್ತಮವಾಗಿ ನಿಮ್ಮ ಜನ್ಮ ಜಾತಕದಲ್ಲಿದ್ದರೆ ಈಗ ನಾನು ಹೇಳಿರುವಂತೆಲ್ಲ ನೆಗೆಟಿವ್ ಪಾಯಿಂಟ್ ಎಲ್ಲ ನಿಮಗೆ ಪಾಸಿಟಿವ್ ಆಗ್ತದೆ. ಅದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಕೆಡುಕು ಹೇಳುವಂಥದ್ದು ಆಗೋದಿಲ್ಲ. ಎಲ್ಲವೂ ಕೂಡ ಲಾಭ ಸ್ಥಾನದತ್ತ ಯಶಸ್ಸಿನಂತ ತಗೊಂಡೋಗ್ತದೆ. ಹಾಗಾದರೆ ಒಂದು ಸಾರಿ ನೀವು ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನುರಿತ ಜ್ಯೋತಿಷಿಗಳ ಹತ್ರ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಂಡು ಬಿಟ್ಟರೆ ನೀವು ಇದರಿಂದ ಕ್ಲಿಯರ್ ಆಗಿ ತಿಳ್ಕೋಬಹುದು. ಕೆಲವೊಂದಿಷ್ಟು ಚಿಂತೆಗಳಿದ್ರೆ ಅದರಿಂದ ತಾವು ದೂರ ಬರಬಹುದು. ಇನ್ನು ಶುಭ ಫಲಗಳು ಅಂತಂದೆ ನಾನು. ಈ ಜನ್ಮ ಶನಿಯಿಂದ ಶುಭ ಫಲಗಳು ಏನು ಅಂದ್ಕೊಂಡು ಕೇಳಿದರೆ, ಪ್ರಥಮವಾಗಿ ಹೇಳಬೇಕು ಅಂತಂದರೆ ಅಪಾರವಾದಂಥ ಒಂದು ತಾಳ್ಮೆ, ನಿಮಗೆ ಪೇಷನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗ್ತದೆ. ಆತ್ಮವಿಶ್ವಾಸ ತುಂಬ ಜಾಸ್ತಿ ಆಗುವಂಥದ್ದು, ಆತ್ಮವಿಶ್ವಾಸ ಬೆಳೆಯುವಂಥದ್ದು, ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಬರುವಂಥದ್ದು, ನಾನು ಮಾಡ್ತೇನೆ, ನಾನು ಗೆಲ್ತೇನೆ,
ನಾನು ಮಾಡಬಹುದು ಹೇಳುವಂಥದ್ದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ, ಪೇಷನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗ್ತದೆ. ಇನ್ನು ದೀರ್ಘಕಾಲದ ಕೆಲವೊಂದಿಷ್ಟು ಗುರಿಗಳನ್ನು ಸಾಧಿಸುವಂಥ ಸಾಮರ್ಥ್ಯ ನಿಮಗೆ ಜಾಸ್ತಿ ಆಗ್ತದೆ. ಗುರಿಗಳು ಅಂತಂದರೆ ನೀವು ತುಂಬ ವರ್ಷಗಳಿಂದ ನಾನು ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು ಮಾಡಬೇಕು, ನಾನು ಒಂದು ಬಿಸ್ನೆಸ್ ಮಾಡಬೇಕು, ನಾನೊಂದು ಮನೆ ಕಟ್ಟಬೇಕು, ನಾನೊಂದು ಕಾರ್ ತೊಗೋಬೇಕು, ನಾನೊಂದು ಸೈಟ್ ತೊಗೋಬೇಕು ಅಂದ್ಕೊಂಡು ಕೆಲವೊಂದಿಷ್ಟು ನಿಮಗೆ ಗುರಿಗಳಿರ್ತದೆ. ಅದ್ರ ಬಗ್ಗೆನೇ ನೀವು ಫೋಕಸ್ ಮಾಡ್ತಾ ಇರ್ತೀರ. ಈ 7.5 ಒಂದು ಪರಿಣಾಮದಿಂದ ನಿಮ್ಮ ಹತ್ರ ಏನೂ ಆಗಿರಲಿಲ್ಲ. ಆದರೆ ಈ 136 ದಿನದಲ್ಲಿ ಅದನ್ನು ಸಾಧನೆ ಮಾಡುವಂಥ ಒಂದು ಎಬಿಲಿಟಿ ಕೂಡ ನಿಮ್ಗೆ ಬರ್ತದೆ, ಮತ್ತು ಕೆಪ್ಯಾಬಿಲಿಟಿನೂ ಕೂಡ ನಿಮಗೆ ಬರುವಂಥದ್ದಾಗ್ತದೆ. ಅದು ಆ ಸಾಮರ್ಥ್ಯ ಹೆಚ್ಚಾಗುವಂಥದ್ದು ಆಗ್ತದೆ. 136 ಇಷ್ಟು ವರ್ಷನೇ ಆಗಲಿಲ್ಲ ಸ್ವಾಮಿ, 136 ದಿನಗಳಲ್ಲಿ ಏನಾಗ್ಬೋದು ಅಂತ ನೀವು ನನ್ನ ಹತ್ರ ಒಂದು ಕ್ವಶನ್ ಮಾಡಿದ್ರು ಮಾಡಬಹುದು ಅಲ್ವಾ? ನೀವು ಒಂದನ್ನು ಮಾತ್ರ ನೆನ್ಪಿಟ್ಕೋಬೇಕು, ರಸ್ತೆ ಅಪಘಾತಗಳು 136 ದಿನನೂ ತಗೊಳ್ಳೋದಿಲ್ಲ, 35 ದಿನನೂ ತಗೊಳ್ಳೋದಿಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕೆಲವೊಂದಿಷ್ಟು ಅಪಘಾತಗಳು ನಡ್ಕೊಂಡು ಹೋಗ್ಬಿಡ್ತದೆ ಅಲ್ವಾ? ಎಂತೆಂಥ ಅವಘಡಗಳು ಕೂಡ 2 ನಿಮಿಷದಲ್ಲಿ ಮುಗ್ದು ಹೋಗ್ಬಿಡ್ತದೆ. ಹಾಗಾಗಿ 136 ದಿನಗಳು ಹೇಳುವಂಥದ್ದು ಚಿಕ್ಕದು ಅಂದ್ಕೊಂಡು ತಿಳ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದಿಷ್ಟು ಆಗಬೇಕು ಅಂದ್ಕೊಂಡಿರುವಂಥ ಕೆಲಸಗಳು ವಿತಿನ್ ಎ ವೀಕಲ್ಲೇ ಆಗಿಬಿಡ್ಬೋದು, ವಿತಿನ್ ಎ ಒನ್ ಡೇನಲ್ಲಿ ಆಗಿಬಿಡ್ಬೋದು. ಅದಕ್ಕೇ ನೀವು ಪ್ರತಿಯೊಂದಕ್ಕೂ ಕೂಡ ಸಿದ್ಧರಾಗಿ ನಿಂತ್ಕೊಂಡಿರಬೇಕಾಗ್ತದೆ. ಕುಂಭರಾಶಿಯವರು ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸ ಆಗ್ತದೆ. ನಾಯಕತ್ವ, ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ಜಾಸ್ತಿ ಆಗುವಂಥದ್ದು ಆಗ್ತದೆ. ಮತ್ತು ಅಡ್ಮಿನಿಸ್ಟ್ರೇಷನ್, ನೀವು ಯಾವುದೇ ಒಂದು ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ರೂ ಕೂಡ ಒಂದು ಕಂಪ್ನಿಯಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಜಾಬಲ್ಲಿದ್ದರೆ ನಿಮ್ಮ ಕಡೆಯಿಂದ ಒಂದು ಉತ್ತಮವಾದಂಥ ಒಂದು ಸರ್ವಿಸ್ ಅವ್ರಿಗೆ ಸಿಗುವಂಥದ್ದು ಆಗ್ತದೆ. ಇನ್ನು ಸೈಂಟಿಸ್ಟ್ಗಳು ಜಾಸ್ತಿ ಇರುವಂಥದ್ದೇ ಕುಂಭರಾಶಿಯವರು. ಸಂಶೋಧನೆಯ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ನೇರವಾಗಿ ನಿಮಗೆ ಯಶಸ್ಸು ಸಿಗುವಂಥದ್ದು ಆಗ್ತದೆ. ಮತ್ತು ಇಷ್ಟು ಮೋಟಿವೇಶನ್ ಕೊಡುವಂಥ ಸ್ಪೀಕರ್ಗಳಾಗಿರ್ಬೋದು, ಹೀಗಿರಬೇಕು ಜೀವನದಲ್ಲಿ, ಹಾಗಿರಬೇಕು, ಈ ರೀತಿಯಾದಂಥ ಕೆಲವೊಂದಿಷ್ಟು ಕಾರ್ಯಗಳು ನೀವು ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ. ಈ ರೀತಿಯಾದ ಹೀಲರ್ಗಳಿಗೆ, ಮೋಟಿವೇಟ್ ಸ್ಪೀಕರ್ಗಳಿಗೆ ಮತ್ತು ಶಿಸ್ತಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸ ಇರಬಹುದು, ಅದು ನಿಮಗೆ ಒಂದು ಯಶಸ್ಸು ತಂದು ಕೊಡುವಂಥದ್ದಾಗ್ತದೆ. ಇನ್ನು ಆಧ್ಯಾತ್ಮಿಕವಾದಂಥ ಪ್ರಗತಿ ಜಾಸ್ತಿ ಆಗುವಂಥದ್ದು, ಜೀವನದ ಒಂದು ನೈಜ ಮೌಲ್ಯಗಳ ಬಗ್ಗೆ ನಿಮಗೆ ಬೆಲೆ ಗೊತ್ತಾಗುವಂಥದ್ದಾಗ್ತದೆ. ಕೆಲವೊಂದು ಟೈಮಲ್ಲಿ ನನ್ನಿಂದ ಆಗೋದಿಲ್ಲ, ನಾನು ಏನು ಮಾಡಿದರೂ ಕೂಡ ಸರಿ ಹೋಗ್ತಾ ಇಲ್ಲ, ನಾನು ಮಾಡ್ಕೊಂಡು ಮತ್ತೆ ಲಾಸ್ ಆಗೋದಿಲ್ಲ ಹೇಳುವಂಥದ್ದು ನಿಮ್ಮ ಮನಸ್ಸಿನ ಅಭಿಪ್ರಾಯ ಆಗಿತ್ತು. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಏನು ಕಲೆ ಇದೆ, ನಿಮ್ಮಲ್ಲಿ ಯಾವ ರೀತಿಯಾದಂಥ ಒಂದು ಕಲೆ ಇದ್ದರೂ ಕೂಡ ಅದಕ್ಕೆ ಬೆಲೆ ಬರಲಿಲ್ವಲ್ಲ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಒಂದು ಕೊರಗಿತ್ತು. ಆದರೆ ಈ ಸಂದರ್ಭದಲ್ಲಿ ಶನಿ ನಿಮ್ಮ ಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ಖಂಡಿತವಾಗಲೂ ಕೂಡ ಇದಕ್ಕೆಲ್ಲ ಉತ್ತರ ಸಿಗುವಂಥದ್ದಾಗ್ತದೆ. ಇನ್ನು ಇದಕ್ಕೆ ಪರಿಹಾರ ಏನು ಅಂದ್ಕೊಂಡು ಕೇಳೋದಿದ್ರೆ, ಪ್ರತಿ ಶನಿವಾರ ನೀವು ತಪ್ಪದೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಬೇಕು, ಎಳ್ಳು ಬತ್ತಿ ಹಚ್ಚುವಂಥದ್ದು ಮಾಡಬೇಕು. ಸತ್ಯ ಮತ್ತು ಪ್ರಾಮಾಣಿಕತೆ, ಶಿಸ್ತಿನಿಂದ ಜೀವನ ನೀವು ನಡೆಸಿದರೆ ಶನಿ ಮಹಾರಾಜ ನಿಮಗೆ ಏನು ತೊಂದರೆನೂ ಕೂಡ ಮಾಡೋದಿಲ್ಲ. ಎಲ್ಲರಿಗೂ ಜನ್ಮ ಶನಿಯ ಫಲ ಒಂದೇ ರೀತಿ ಇರೋದಿಲ್ಲ, ನೀವು ತಿಳ್ಕೊಳ್ಳೋಕೆ ಹೋಗಬೇಡಿ. ಎಲ್ರಿಗೂ ಜನ್ಮ ಶನಿ ಅಂತಂದರೆ ನಾವು ಬಿದ್ದೆ ಹೋಗಿದ್ವಿ ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿ ಇರ್ತದೆ. ಎಲ್ರಿಗೂ ಅದು ಒಂದೇ ಥರ ಇರೋದಿಲ್ಲ. ನಿಮ್ಮ ಮೂಲ ಜಾತಕವನ್ನೇ ಅವಲಂಬಿಸ್ಕೊಂಡಿರ್ತದೆ ಈ ಜನ್ಮ ಶನಿ ಹೇಳುವಂಥದ್ದು. ಹಾಗಾಗಿ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಬಲಿಷ್ಠವಾಗಿದ್ದರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದಿಲ್ಲ. ಇನ್ನೊಂದು ವಿಶೇಷವಾಗಿ ನಿಮ್ಮ ದಶಾಭುಕ್ತಿಗಳು ಯಾವುದು ನಡೀತಾ ಇದೆ, ಮಹಾದಶೆ ಆಗಿರ್ಬೋದು, ಅಂತರ್ದಶೆ ಆಗಿರ್ಬೋದು, ಯಾವ ಗ್ರಹಗಳ ದಶೆಗಳು ನಡೀತಿದೆ, ಯಾವ ಅಂತರ್ದಶೆ ನಡೀತಿದೆ, ಅದು ಖಂಡಿತವಾಗಲೂ ಕೂಡ ಒಳ್ಳೆ ಫಲವನ್ನೇ ಕೊಡ್ತದೆ. ಇತರ ಗ್ರಹಗಳ ಒಂದು ದೃಷ್ಟಿ ಮತ್ತು ಯೋಗ ಭಾಗ್ಯ ನಿಮ್ಮ ಮೇಲೆ ಚೆನ್ನಾಗಿದ್ದರೆ ಖಂಡಿತವಾಗಲೂ ಕೂಡ ಈ ಜನ್ಮ ಶನಿ ಆಗಿರಲಿ, 7.5 ಆಗಿರಲಿ, ಕೇಡನ್ನು ಮಾಡುವಂಥ ಕೆಲಸಗಳು ಮಾಡೋದಿಲ್ಲ. ಬೇಕಾದರೆ ನೀವೇ ಬಂದುಬಿಟ್ಟು ಒಂದು ಸಾರಿ ಅನುಭವಿಸಿ ನೋಡಿ. ನಿಮ್ಮದೇ ಸ್ನೇಹಿತರು, ನಿಮ್ಮ ಕುಟುಂಬದವರೇ ಕೂಡ ಬೇರೆಯವರು ಕುಂಭರಾಶಿಯವರು ಇರಬಹುದು. ಕೆಲವೊಂದಿಷ್ಟು ಕುಂಭರಾಶಿಯವರು ಇವತ್ತಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಏಳ್ಗೆಯತ್ತ ಯಶಸ್ಸಿನತ್ತ ಇದ್ದವರು ಇದ್ದಾರೆ. ಕೆಲವೊಬ್ಬರಿಗೆ 7.5 ಎಫೆಕ್ಟು ತುಂಬ ಹೊಡೆದ್ಬಿಟ್ಟಿದೆ. ಅದು ನಿಮ್ಮ ಜಾತಕದಲ್ಲಿ ಯಾವಾಗ ಶನಿ ಬಲಿಷ್ಠವಾಗಿಲ್ಲವೋ ಅಲ್ಲಿ ಬಂದ್ಬಿಟ್ಟು ಇಂಥ ತೊಂದರೆಗಳು ಕಾಣಿಸ್ಕೊಳ್ತದೆ. ಅದೇ ಶನಿ ಬಲಿಷ್ಠವಾಗಿದ್ದಾಗ ಕೆಲವೊಂದಿಷ್ಟು ವ್ಯಕ್ತಿಗಳು ಸಾಧಕರಿದ್ದಾರೆ, ಮತ್ತು ಕೆಲವೊಂದಿಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಇವತ್ತಿಗೂ ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ಒಂದು ಉತ್ತಮ ಏಳಿಗೆ ಹತ್ತ ಇದ್ದಾರೆ ಅವರೆಲ್ಲ. ಆದ್ದರಿಂದ ಮುಂದೆ ನಾವು ಕೊನೆಯದಾಗಿ ಹೇಳೋದೇನು ಅಂತಂದರೆ, ಕುಂಭರಾಶಿಯವರಿಗೆ ಜನ್ಮ ಶನಿ ಭಯದಿಂದ ನೋಡೋದಕ್ಕಿಂತ ನೀವು ಒಂದು ಸ್ವಲ್ಪ ಶಿಸ್ತಿನಿಂದ, ತಾಳ್ಮೆಯಿಂದ, ಸತ್ಕರ್ಮಗಳ ಮೂಲಕ ಜೀವನವನ್ನು ದೃಢಗೊಳಿಸಲಿಕ್ಕೆ ಅಥವಾ ನಮಗೆ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಧಿ ಅಂತ ನೀವು ನೋಡಿಕೊಳ್ಳುವಂಥದ್ದು ಸಮಂಜಸವಾಗಿರ್ತದೆ. ಹಾಗಾಗಿ ಇಂಥ ಯಾವುದೇ ರೀತಿಯಾದಂಥ ಒಂದು ಭಯನೂ ಬೇಡ, ನಿಮಗೆ ಅಂಜಿಕೆನೂ ಬೇಡ.
ಬರುವಂಥ ದಿನಗಳು ನನ್ನದೇ ದಿನ, ನಾನು ಯಶಸ್ಸಿನತ್ತ ಹೋಗ್ತೇನೆ, ಏಳಿಗೆ ಆಗ್ತದೆ, ನನ್ನ ಭವಿಷ್ಯ ಚೆನ್ನಾಗಿರ್ತದೆ ಅಂದ್ಕೊಂಡು ನೀವು ಮನಸ್ಸಿನಲ್ಲಿ ಹೇಳಿಕೊಂಡು ಆ ಶನಿ ಮಹಾತ್ಮನಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.